ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಎಲ್ಲ PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದ್ದು, ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ಪುಸ್ತಕವನ್ನು ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ಈ ಕೂಡಲೇ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಪುಸ್ತಕ ಈಗ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೂ ಅವೈಲೇಬಲ್ ಇದೆ. ನೀವು ಅಲ್ಲಿಯೂ ಹೋಗಿ ಖರೀದಿಯನ್ನು ಮಾಡಬಹುದಿದೆ. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ ಸೆಷನಲ್ಲಿ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ನಾನೊಂದು ಪ್ಯಾರಾಗ್ರಾಫನ್ನು ತೊಗೊಂಡು ಬಂದಿದ್ದೀನಿ. ನೋಡೋಣ ಆ ಪ್ಯಾರಾಗ್ರಾಫ್ ಏನಿದೆ ಅಂತ. ಅದಕ್ಕೂ ಮುನ್ನ ಐ ಹೋಪ್ ಯು ಗೈಸ್ ನೋ ದಟ್ ನಾನು ನಿಮಗೋಸ್ಕರ ಟಾರ್ಗೆಟ್ 402 PSI ಸೆಷನ್ಸನ್ನು ಮಾಡಿಕೊಡ್ತಾ ಇದ್ದೀನಿ. ಒಂದು ಪ್ಲೇಲಿಸ್ಟನ್ನು ರೆಡಿ ಮಾಡಿದ್ದೀನಿ. ನೀವು ಪ್ಲೇಲಿಸ್ಟ್ ಫೋಲ್ಡರಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಸಿಗುತ್ತೆ. ಅಥವಾ ಇದೇ ಸೆಷನ್ನ ಕೊನೆಯಲ್ಲೂ ಕೂಡ ನಾನು ನಿಮಗೆ ಆ ಪ್ಲೇಲಿಸ್ಟನ್ನು ತೋರಿಸ್ತೀನಿ. ಅಲ್ಲಿಯೂ ಕೂಡ ಕ್ಲಿಕ್ ಮಾಡಿ ವಾಚ್ ಮಾಡಬಹುದು. ಇಲ್ಲಿಯವರೆಗೂ 15 ಸೆಷನ್ಸ್ ಕಂಪ್ಲೀಟ್ ಆಗಿದೆ. ಅದರಲ್ಲಿ 14 ಟ್ರಾನ್ಸ್ಲೇಷನ್ ಸೆಷನ್ ಇದ್ದು ಒಂದು ಪ್ರಿಸಿ ರೈಟಿಂಗ್ನ ಸೆಷನ್ ಇದೆ. ನೋಡೋಣ ಬನ್ನಿ ಇವತ್ತಿನ ನಮ್ಮ ಟ್ರಾನ್ಸ್ಲೇಷನ್ನ ಪ್ರಶ್ನೆ ಯಾವುದಿದೆ ಅಂತ. ಇಂಗ್ಲಿಷ್ನ ಒಂದು ಪ್ಯಾರಾಗ್ರಾಫ್ ಇದೆ. ಈಗ ನಾವು ಇದನ್ನ ಕನ್ನಡ ಭಾಷೆಗೆ ಅನುವಾದ ಮಾಡಬೇಕು. ಏನಿದೆ ಅಂತ ಮೊದಲಿಗೆ ಓದೋಣ. ಸ್ಟೂಡೆಂಟ್ ಲೈಫ್ ಈಸ್ ಅ ವಿಟಲ್ ಪಾರ್ಟ್ ಆಫ್ ಎವ್ರಿವನ್ಸ್ ಲೈಫ್. The future of the students and the country depends on how we are as students. Thus, getting the right guidance is essential. Student life builds the foundation of our life. Thus, if your foundation is strong, the building will be strong one too. However, a weak foundation cannot make a building stand. In other words, students' life help us embrace human qualities. ಹೀಗಿದೆ. ನೋಡೋಣ ಇದನ್ನ ಹೇಗೆ ನಾವೀಗ ಇಂಗ್ಲಿಷ್ ಭಾಷೆಯಿಂದ ಕನ್ನಡ ಭಾಷೆಗೆ ಬರಿತೀವಿ ಅಂತ. ಮೊದಲನೇ ವಾಕ್ಯದ ಮೊದಲನೇ ಪದ ಏನಿದೆ? ಸ್ಟೂಡೆಂಟ್ ಅಂತ ಇದೆ. ಸ್ಟೂಡೆಂಟ್ ಅಂತಂದ್ರೇನು? ವಿದ್ಯಾರ್ಥಿ. ಇನ್ನೆಲ್ಲ ಎಲ್ಲಿ ನಮಗೆ ಸ್ಟೂಡೆಂಟ್ ಅಂತ ಕಾಣುತ್ತೆ ನಾವೆಲ್ಲ ಇದನ್ನೇ ಬರಿಬೇಕು, ವಿದ್ಯಾರ್ಥಿ ಅಂತ. ಲೈಫ್ ಅಂತ ಇದೆ ಅಲ್ವಾ, ಇದನ್ನೇನಂತ ತಗೊಳ್ಳೋಣ? ಜೀವನ. ಈಸ್ ಅ ವಿಟಲ್ ಪಾರ್ಟ್ ಆಫ್ ಎವ್ರಿ ಒನ್ಸ್ ಲೈಫ್. ವಿಟಲ್ ಅಂತಂದ್ರೆ ಏನಿಲ್ಲ, ಇಂಪಾರ್ಟೆಂಟ್ ಅಂತ ಅರ್ಥ ಅಷ್ಟೆ. ಮುಖ್ಯ, ಪಾರ್ಟ್ ಭಾಗ, ಯಾವುದರ? ಆಫ್ ಎವ್ರಿ ಒನ್ಸ್ ಲೈಫ್. ಎವ್ರಿ ಒನ್ಸ್ ಲೈಫ್ ಅಂದ್ರೆ ಪ್ರತಿಯೊಬ್ಬರ, ಎಲ್ಲರ, ಎನಿಥಿಂಗ್ ಇಸ್ ಓಕೆ. ನಾನಿಲ್ಲಿ ಪ್ರತಿಯೊಬ್ಬರ ಅಂತ ತಗೊಳ್ತಾ ಇದ್ದೀನಿ. ಪ್ರತಿಯೊಬ್ಬರ ಜೀವನ. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಈಗ ನಾವು ಅರ್ಥ ಮಾಡ್ಕೊಳ್ಳೋಣ. ವಿದ್ಯಾರ್ಥಿ ಜೀವನ, ಸ್ಟೂಡೆಂಟ್ ಲೈಫ್ ಈಸ್ ಅ ವಿಟಲ್ ಪಾರ್ಟ್, ಮುಖ್ಯವಾಗಿರುವಂತಹ ಭಾಗ. ಯಾವುದರ? ಪ್ರತಿಯೊಬ್ಬರ ಜೀವನದ. ಇಲ್ಲಿ ನಾವು ಬರೆಯುವಾಗ ನಮ್ಮ ಮೇನ್ ಸಬ್ಜೆಕ್ಟ್ ಆಗಿ ನಾವೇನನ್ನ ನೋಡ್ತೀವಿ? ವಿದ್ಯಾರ್ಥಿ ಜೀವನ. ಇದು ಏನೋ ಆಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಮೇನ್ ವರ್ಬ್ ಇಲ್ದಿರೋ ಕಾರಣ ಹೆಲ್ಪಿಂಗ್ ವರ್ಬ್ ಈಸನ್ನೇ ಕನ್ಸಿಡರ್ ಮಾಡ್ತೀವಿ. ಏನಾಗಿದೆ, ಯಾರಿಗೆ ಸಂಬಂಧಿಸಿದೆ ಅನ್ನುವಂಥದ್ದು ಆಬ್ಜೆಕ್ಟ್ನಲ್ಲಿ ಇದೆ. ಹಾಗಾದ್ರೆ ನಾವಿಲ್ಲಿ ನೋಡಬಹುದು, ಇಂಗ್ಲಿಷ್ನಲ್ಲಿ ವಾಕ್ಯವನ್ನು ರಚನೆ ಮಾಡೋದಕ್ಕೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅನ್ನೋ ಕಾನ್ಸೆಪ್ಟನ್ನು ಬಳಸಿದ್ದಲ್ಲಿ ನಾವಿಲ್ಲಿ ಬಳಸೋಣ ನಮ್ಮ ಕನ್ನಡ ಭಾಷೆಯಲ್ಲಿ ವಾಕ್ಯವನ್ನು ರಚನೆ ಮಾಡೋದಕ್ಕೆ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಅಂತ. ಹೇಗೆ ಬರೆಯೋದು? ಬರೆದು ತೋರಿಸ್ತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ವಿದ್ಯಾರ್ಥಿ, ವಿದ್ಯಾರ್ಥಿ ಜೀವನವು, ವಿದ್ಯಾರ್ಥಿ ಜೀವನವು ಏನಂತೆ? ಪ್ರತಿಯೊಬ್ಬರ ಜೀವನದ ಮುಖ್ಯವಾದ ಭಾಗ. ಈ ರೀತಿಯಲ್ಲಿ ಬರಿತಾ ಇದ್ದೀನಿ. ಪ್ರತಿಯೊಬ್ಬರ ಜೀವನದ ಮುಖ್ಯವಾದ ಏನಾಗಿದೆ? ಭಾಗವಾಗಿದೆ. ಈ ರೀತಿಯಲ್ಲಿ ವಾಕ್ಯವನ್ನ ರಚನೆ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನಾನೇನು ಫಾರ್ಮುಲಾ ಹೇಳಿದ್ದೆ ಅದಕ್ಕೆ ಅನುಗುಣವಾಗಿ ವಾಕ್ಯವನ್ನ ಬರೆದಿದ್ದೀನಿ. ವಿದ್ಯಾರ್ಥಿ ಜೀವನ ಅನ್ನುವಂಥದ್ದು ಸಬ್ಜೆಕ್ಟ್ ಆಗಿದೆ. ವಾಗಿದೆ ಇದು ವರ್ಬ್, ಕ್ರಿಯೆಯನ್ನು ತೋರಿಸ್ತಾ ಇರೋದೇನೋ ಆಗಿರುವಂಥದ್ದು. ಏನು? ಭಾಗ. ಎಂತಹ ಭಾಗ? ಮುಖ್ಯವಾದ ಭಾಗ. ಯಾರ್ದಿದು? ಪ್ರತಿಯೊಬ್ಬರ ಜೀವನದ್ದು. ಸೊ ಇಷ್ಟನ್ನು ಕೂಡ ನಾವೇನಂತ ಹೇಳಬಹುದು? ಆಬ್ಜೆಕ್ಟ್ ಅಂತ ಹೇಳಬಹುದು. ಹೀಗೆ ಇಲ್ಲಿ ಮೊದಲನೇ ವಾಕ್ಯದಲ್ಲಿ ಒಂದು ಫಾರ್ಮುಲಾ ಬಳಸಿ ಹೇಗೆ ನಾವು ಟ್ರಾನ್ಸ್ಲೇಷನ್ ಮಾಡಬೇಕು ಅಂತ ಹೇಳ್ಕೊಟ್ಟೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಈಗ ನಾನು ಎರಡನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಹೀಗಿದೆ. ದ ಫ್ಯೂಚರ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ದ ಕಂಟ್ರಿ ಡಿಪೆಂಡ್ಸ್ ಆನ್ ಹೌ ವಿ ಆರ್ ಆಸ್ ಸ್ಟೂಡೆಂಟ್ಸ್.
ನಮ್ಮ ದೇಶದ ಹಾಗೆ ನಮ್ಮ ವಿದ್ಯಾರ್ಥಿಯ ಜೀವನ, ನಮ್ಮ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ಯಾವುದ್ರ ಮೇಲೆ ಅವಲಂಬಿತವಾಗುತ್ತೆ? ನಾವು ವಿದ್ಯಾರ್ಥಿಗಳಾಗಿ ಹೇಗಿದ್ವಿ ಅನ್ನೋದ್ರ ಮೇಲೆ ಅವಲಂಬಿತವಾಗುತ್ತೆ. ಇದು ಈ ಒಂದು ವಾಕ್ಯದ ಸಾರಾಂಶ. ಎಕ್ಸಾಕ್ಟ್ ಆಗಿ ಹೇಗೆ ಬರೆಯೋದು ನೋಡೋಣ. ಫ್ಯೂಚರ್ ಅಂತ ಕೊಟ್ಟಿದ್ದಾರಲ್ವಾ, ತಗೊಳ್ಳೋಣ. ಭವಿಷ್ಯ ಅಂತ ಯಾರ? ಆಫ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ಅಂತ ತಗೊಳ್ಳೋಣ. ವಿದ್ಯಾರ್ಥಿಗಳು ಅಂತ ಬರೆಯೋಣ ಇಲ್ಲಿ. ಆ್ಯಂಡ್ ಮತ್ತು ಕಂಟ್ರಿ, ದೇಶ. ಡಿಪೆಂಡ್ಸ್ ಅಂತಿದೆ ಅಲ್ವಾ, ತಗೊಳ್ಳೋಣ. ಡಿಪೆಂಡ್ಸ್ ಅವಲಂಬಿತ, ಆನ್ ಮೇಲೆ, ಹೌ ಹೇಗೆ, ವಿ ಆರ್ ಆಸ್ ಸ್ಟೂಡೆಂಟ್ಸ್ ವಿ ನಾವು, ಆಸ್ ಆಗಿ, ಸ್ಟೂಡೆಂಟ್ಸ್ ಅಗೇನ್ ಇಲ್ಲೇ ಇದ್ದಿದ್ದನ್ನ ಇಲ್ಲಿ ನಾವು ಬರಿತೀವಿ ವಿದ್ಯಾರ್ಥಿಗಳು ಅಂತ. ಎಸ್, ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ದ ಫ್ಯೂಚರ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ದ ಕಂಟ್ರಿ, ವಿದ್ಯಾರ್ಥಿಗಳ ಹಾಗೆ ದೇಶದ ಭವಿಷ್ಯವು, ವಿದ್ಯಾರ್ಥಿಗಳ ಹಾಗೆ ದೇಶದ ಭವಿಷ್ಯವು ಯಾವುದರ ಮೇಲೆ ಅವಲಂಬಿತವಾಗಿದೆ? ವಿದ್ಯಾರ್ಥಿಗಳಾಗಿ ನಾವು ಹೇಗೆ ಇದ್ವಿ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಹೇಗೆ ಬರೆಯೋದು ಬರೆದು ತೋರಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳ ಮತ್ತು ಇನ್ನೊಂದೇನಂತ ಕೊಟ್ಟಿದ್ದಾರೆ? ಕಂಟ್ರಿ ಅಲ್ವಾ. ದೇಶದ ಭವಿಷ್ಯವು, ವಿದ್ಯಾರ್ಥಿಗಳ ಮತ್ತು ದೇಶದ ಭವಿಷ್ಯವು ನಾವು ವಿದ್ಯಾರ್ಥಿಗಳಾಗಿ ಹೇಗೆ ಇದ್ದೇವೆ ಎಂಬುದರ ಮೇಲೆ ಏನಾಗಿರುತ್ತೆ? ಡಿಪೆಂಡ್ ಅಲ್ವಾ. ಬರೆಯೋಣ. ಅವಲಂಬಿತವಾಗಿದೆ. ಸೊ ಇಲ್ಲಿ ಹೇಳ್ತಾ ಇರೋದೇನಂತ ಅಂದರೆ, ನಾವು ಕಲಿಯುವಂಥ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಇಂಟ್ರೆಸ್ಟನ್ನು ಕೊಟ್ಟು ಕಲ್ತಿರ್ತೀವಿ, ಆ ರೀತಿಯಲ್ಲಿ ನಾವು ರಿಸಲ್ಟ್ಸನ್ನು ನಾವು ದೊಡ್ಡವರಾದ್ಮೇಲೆ ನೋಡಬಹುದು. ಅದನ್ನೇ ಇಲ್ಲಿ ಹೇಳಿರುವಂಥದ್ದು. ನಾವು ತುಂಬ ಚೆನ್ನಾಗಿ ಕಲ್ತಿದ್ದಲ್ಲಿ ನಮಗೆ ಒಳ್ಳೆ ಕೆಲಸಗಳು ಸಿಗಬಹುದು, ಅಥವಾ ಆಪರ್ಚುನಿಟೀಸ್ ಹೆಚ್ಚಾಗಿ ಸಿಗಬಹುದು. ಅದು ನಮ್ಮ ದೇಶಕ್ಕೂ ಕೂಡ ಒಳ್ಳೆಯದು ಮಾಡಬಹುದು. ಯಾವಾಗಿದಾಗಿದ್ದು? ನಾವು ವಿದ್ಯಾರ್ಥಿಗಳಾಗಿದ್ದಾಗ. ಆ ಒಂದು ಸಮಯದಲ್ಲಿ ನಾವು ಹೇಗಿದ್ವಿ ಅನ್ನುವಂಥದ್ದು ನಮ್ಮ ಭವಿಷ್ಯವನ್ನ, ಹಾಗೆ ನಮ್ಮ ದೇಶದ ಭವಿಷ್ಯವನ್ನ ನಿರ್ಧರಿಸುತ್ತೆ. ಅದನ್ನ ಇಲ್ಲಿ ಹೇಳಿರೋ ಅಂಥದ್ದು. ಯಾವುದೇ ವಾಕ್ಯ ರಚನೆ ಮಾಡೋದಕ್ಕೆ ಫಾರ್ಮುಲಾ ಬೇಡ. ಇಲ್ಲಿ ಮೊದಲಿಗೆ ಮಾತಾಡಿದ್ದು ಎರಡು ವಿಚಾರಗಳ ಬಗ್ಗೆ, ಒಂದು ವಿದ್ಯಾರ್ಥಿ ಹಾಗೆ ಮತ್ತೊಂದು ದೇಶ, ಇವರಬ್ಬರ ಭವಿಷ್ಯ ಬರ್ದ್ವಿ. ಇದು ಹೇಗಾಗುತ್ತೆ? ನಾವು ವಿದ್ಯಾರ್ಥಿಗಳಾಗಿ ಹೇಗಿದ್ವಿ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಅದನ್ನ ನೆಕ್ಸ್ಟ್ ಬರ್ತಿದ್ದೀವಿ. ಅವಲಂಬಿತವಾಗಿದೆ ಅಂತ ಮುಂದಿನ ಭಾಗದಲ್ಲಿ ಬರ್ತಿದ್ದೀನಿ. ಒಟ್ಟಾಗಿ ಇಲ್ಲಿ ನೀವು ನೋಡಬಹುದು 3 ಭಾಗಗಳಲ್ಲಿ ವಾಕ್ಯವನ್ನ ರಚನೆ ಮಾಡಿದ್ದೀನಿ. ಈ ರೀತಿಯಲ್ಲಿ ನೀವು ವಿತೌಟ್ ಫಾರ್ಮುಲಾ ವಾಕ್ಯವನ್ನ ರಚನೆ ಮಾಡಬಹುದು. ಈಗ ನಾನು 3ನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಈ ರೀತಿಯಲ್ಲಿದೆ. ದಸ್ ಗೆಟಿಂಗ್ ದಿ ರೈಟ್ ಗೈಡೆನ್ಸ್ ಈಸ್ ಎಸೆನ್ಷಿಯಲ್. ಇದಂತೂ ನಿಜ. ನಾವು ವಿದ್ಯಾರ್ಥಿಗಳಾಗಿದ್ದಾಗ ನಮಗೆ ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನ ಸಿಕ್ತು ಅಂತಿದ್ದಲ್ಲಿ ನಮ್ಮನ್ನ ತಡೆಯೋರು ಯಾರೂ ಇರೋದಿಲ್ಲ ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಸೊ ಬರೆಯೋಣ. ದಸ್ ಹೀಗಾಗಿ ಗೆಟಿಂಗ್ ದಿ ರೈಟ್ ಗೈಡೆನ್ಸ್ ಈಸ್ ಎಸೆನ್ಷಿಯಲ್. ಗೆಟಿಂಗ್ ಪಡೆಯುವುದು ಅಂತ ತಗೊಳ್ಳಿ. ಗೆಟಿಂಗ್ ಪಡೆಯುವುದು ಏನನ್ನ? ದಿ ರೈಟ್ ಗೈಡೆನ್ಸ್, ಸರಿಯಾದ ಗೈಡೆನ್ಸ್ ಅಂದ್ರೆ ಈಗಲಷ್ಟೇ ಹೇಳಿದೆ ನಾನು, ಏನಂತ? ಮಾರ್ಗದರ್ಶನ. ಓಕೆ. ಈಸ್ ಎಸೆನ್ಷಿಯಲ್, ಪ್ರಮುಖವಾಗಿದೆ, ಮುಖ್ಯವಾಗಿದೆ, ಅಗತ್ಯವಿದೆ. ಎನಿಥಿಂಗ್ ಇಸ್ ಓಕೆ. ಈಸ್ ಎಸೆನ್ಷಿಯಲ್, ಅಗತ್ಯವಿದೆ. ಈ ರೀತಿಯಲ್ಲಿ ನಾನು ಪದವನ್ನು ತಗೊಂಡಿದ್ದೀನಿ. ಇದನ್ನ ಬಿಟ್ಟು ನಿಮಗೆ ಇನ್ಯಾವುದಾದ್ರೂ ಸಮಾನಾರ್ಥಕ ಪದ ಗೊತ್ತಿದೆ ಅಂತದಲ್ಲಿ ಯು ಕ್ಯಾನ್ ಟೇಕ್ ಇಟ್. ಏನ್ ಹೇಳ್ತಾ ಇದ್ದಾರೆ? ಅದಕ್ಕೂ ಮುನ್ನ ಹೀಗಾಗಿ ಅಂತ ಏನ್ ಹೇಳಿದ್ದಾರೆ ಅದನ್ನ ಫಸ್ಟ್ ತಗೊಂಡ್ಬಿಡೋಣ. ಈ ರೀತಿಯಲ್ಲಿ ಹೀಗಾಗಿ ಗೆಟಿಂಗ್ ದಿ ರೈಟ್ ಗೈಡೆನ್ಸ್, ಸರಿಯಾದ ಮಾರ್ಗದರ್ಶನವನ್ನ ಪಡೆಯುವುದು ಅಗತ್ಯವಿದೆ. ಈ ರೀತಿಯಲ್ಲಿ ಬರೀಬಹುದು. ಬರೆಯೋಣ. ಸರಿಯಾದ ಮಾರ್ಗದರ್ಶನವನ್ನು ಪಡೆಯುವುದು ಏನಾಗಿದೆ? ಪಡೆಯುವುದು ಅಗತ್ಯವಿದೆ, ಮುಖ್ಯವಾಗಿದೆ. ಎನಿಥಿಂಗ್ ಇಸ್ ಓಕೆ. ಅಗತ್ಯವಿದೆ, ಫುಲ್ ಸ್ಟಾಪ್. ನೋಡಿ, ಈ ರೀತಿಯಲ್ಲಿ ನಾನು ವಾಕ್ಯವನ್ನು ರಚನೆ ಮಾಡಿದ್ದೀನಿ. ಇಲ್ಲಿ ನಮಗೆ ಹಿಂದಿನ ವಾಕ್ಯದಿಂದ ಮುಂದೆ ಬಂದಿರೋ ಅಂಥದ್ದಲ್ವಾ, ಇದು ಲಿಂಕಿಂಗ್ ಅಂತ ಹೇಳ್ತೀವಿ.
ಇದನ್ನ ಲಿಂಕಿಂಗ್ ವರ್ಡ್ ಅಂತ ತಗೊಳ್ಬಹುದು. ಇಂಥವು ನಿಮ್ಮ ವಾಕ್ಯದಲ್ಲಿ ಇರ್ತವೆ, ನೀವು ಗಮನಿಸಿ ಅದನ್ನ ತಗೊಳ್ಳೇಬೇಕಿರುತ್ತೆ. ಇಲ್ಲಿ ನಮಗೆ ಸರಿಯಾದ ಮಾರ್ಗದರ್ಶನ ಅನ್ನುವಂಥದ್ದು ಸಬ್ಜೆಕ್ಟ್ ಆಗುತ್ತೆ. ಇದೆ, ಏನಿದೆ ನೋಡಿ, ಇದೆ ಅನ್ನುವಂಥದ್ದು ವರ್ಬನ್ನ ತೋರಿಸ್ತಾ ಇದೆ. ಏನಿದೆ, ಅಗತ್ಯವಿದೆ. ಎಷ್ಟರ ಮಟ್ಟಿಗಿದೆ, ನಾವು ಪಡ್ಕೊಳ್ಳೇಬೇಕು ಅನ್ನೋಷ್ಟು ಮಟ್ಟಿನ ಅಗತ್ಯವಿದೆ. ಇದನ್ನ ಆಬ್ಜೆಕ್ಟ್ ಅಂತ ತಗೊಂಡಿದ್ದೀನಿ. ಇಲ್ಲಿಯೂ ಕೂಡ ಒಂದು ವಾಕ್ಯವನ್ನ ರಚನೆ ಮಾಡೋದಕ್ಕೆ ನಾನು ತಗೊಂಡಿರುವಂತಹ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಡ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಬನ್ನಿ ಮುಂದಿನ ವಾಕ್ಯದ ಕಡೆಗೆ ಹೋಗೋಣ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ, ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಸೆಷನ್ ಮುಂದಿನ ವಾಕ್ಯ ಹೀಗಿದೆ: ಸ್ಟೂಡೆಂಟ್ ಲೈಫ್ ಬಿಲ್ಡ್ಸ್ ದ ಫೌಂಡೇಶನ್ ಆಫ್ ಅವರ್ ಲೈಫ್. ಸ್ಟೂಡೆಂಟ್ ನಮ್ಗೆ ಗೊತ್ತಿದೆ. ಮೊದಲನೇ ವಾಕ್ಯದ 2 ಪದಗಳನ್ನ ಬರ್ದಿದ್ವಿ ನಾವು. ಏನಂತ? ವಿದ್ಯಾರ್ಥಿ ಜೀವನ ಅಂತ ನಮ್ಗೆ ಗೊತ್ತಿದೆ, ಮತ್ತೊಮ್ಮೆ ಬರೆಯೋದು ಬೇಡ. ಬಿಲ್ಡ್ಸ್ ತಗೊಳ್ಳೋಣ. ನಿರ್ಮಿಸುತ್ತದೆ. ಏನನ್ನ? ದ ಫೌಂಡೇಶನ್ ಫಾರ್ ಲೈಫ್. ಫೌಂಡೇಶನ್ ಅಂತಂದ್ರೇನು? ಅಡಿಪಾಯ. ಫಾರ್ ಅವರ್ ಲೈಫ್, ಅವರ್ ನಮ್ಮ, ಲೈಫ್ ಜೀವನ ಅಂತ ಇದನ್ನ ತಗೊಳ್ಬಹುದು. ಓಕೆ, ಸೊ ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ನಿರ್ಮಿಸುತ್ತೆ. ಏನ್ ನಿರ್ಮಿಸುವಂಥದ್ದು? ಅಡಿಪಾಯವನ್ನ. ಯಾರ ಅಡಿಪಾಯ? ನಮ್ಮ ಜೀವನದ ಅಡಿಪಾಯವನ್ನ. ಯಾರು? ವಿದ್ಯಾರ್ಥಿ ಜೀವನ. ಅಲ್ಲಿಗೆ ವಿದ್ಯಾರ್ಥಿ ಜೀವನ ಕೆಲಸವನ್ನ ಮಾಡ್ತಿದೆ. ಇದೇ ಸಬ್ಜೆಕ್ಟ್ ಆಯ್ತು. ಮಾಡ್ತಾ ಇರುವಂತ ಕೆಲಸ ನಿರ್ಮಿಸು ಅಂದ್ರೆ ಬಿಲ್ಡ್ ಅಂತ ಏನ್ ಕೊಟ್ಟಿದ್ದಾರೆ ಅದು ವರ್ಬ್ ಆಯ್ತು. ಏನ್ ಮಾಡ್ತಾ ಇದೆ? ಏನನ್ನ ಬಿಲ್ಡ್ ಮಾಡ್ತಾ ಇದೆ? ಅಡಿಪಾಯವನ್ನ. ಯಾಕಾಗಿ? ನಮ್ಮ ಜೀವನಕ್ಕಾಗಿ. ಇಷ್ಟು ಕೂಡ ಏನಾಯ್ತು? ಆಬ್ಜೆಕ್ಟ್ ಆಯ್ತು. ಇಲ್ಲಿ ಒಂದು ವಾಕ್ಯವನ್ನ ರಚನೆ ಮಾಡೋದಕ್ಕೆ ನಾನು ಇಂಗ್ಲಿಷ್ ನಲ್ಲಿ ಇಲ್ಲಿ ಮಾರ್ಕ್ ಮಾಡಿರೋ ಪ್ರಕಾರ ನಾವು ನೋಡ್ತಾ ಇದ್ರೆ ನಮ್ಗೆ ಗೊತ್ತಾಗ್ತಾ ಇದೆ ಸಬ್ಜೆಕ್ಟ್ ಪ್ಲಸ್ ವರ್ಡ್ ಪ್ಲಸ್ ಆಬ್ಜೆಕ್ಟ್ ಅನ್ನೋ ಕಾನ್ಸೆಪ್ಟ್ ಅನ್ನ ಬಳಸಿದ್ದಾರೆ. ನಾವು ನಮ್ಮ ಕನ್ನಡ ಭಾಷೆಯಲ್ಲಿ ಇದನ್ನ ಈ ರೀತಿಯಲ್ಲಿ ಟ್ರೈ ಮಾಡೋಣ. ಲೆಟ್ಸ್ ಸಿ ಫ್ರೇಮ್ ಆಗುತ್ತೆ ಹೇಗೆ ಅಂತ. ಬರಿತಾ ಇದ್ದೀನಿ. ವಿದ್ಯಾರ್ಥಿ ಜೀವನವು ಏನು? ನಮ್ಮ ಜೀವನಕ್ಕೆ ಅಡಿಪಾಯವನ್ನು. ಆಬ್ಜೆಕ್ಟ್ ಅಲ್ವಾ ಇದು? ಬರಿತಾ ಇದ್ದೀನಿ. ನಮ್ಮ ಜೀವನಕ್ಕೆ ಅಡಿಪಾಯವನ್ನು ಏನ್ ಮಾಡುತ್ತೆ? ಬಿಲ್ಡ್ಸ್. ತಗೊಳ್ಳೋಣ. ನಿರ್ಮಿಸುತ್ತದೆ. ಫುಲ್ ಸ್ಟಾಪ್. ನೋಡಿ, ಈ ರೀತಿಯಲ್ಲಿ ವಾಕ್ಯವನ್ನ ತಗೊಂಡಿದ್ದೀನಿ. ಇಲ್ಲೇನ್ ಫಾರ್ಮುಲಾ ಬರೆದ್ವಿ ನೋಡೋಣ. ಅದಿಲ್ ಟ್ರೈ ಮಾಡಿದೀವ, ತಗೊಂಡಿದೀವ ಅಂತ. ವಿದ್ಯಾರ್ಥಿ ಜೀವನ ಅನ್ನುವಂಥದ್ದು ಸಬ್ಜೆಕ್ಟ್ ಅಲ್ಲಿ ಇತ್ತು, ಇಲ್ಲೂ ಕೂಡ ಸಬ್ಜೆಕ್ಟ್ ಅಲ್ಲಿ ಇದೆ. ಆಬ್ಜೆಕ್ಟ್ ಅಲ್ಲಿ ಏನಿದೆ? ಅಡಿಪಾಯ, ನಮ್ಮ ಜೀವನ. ನೋಡಿ ಆ ಪದಗಳೆಲ್ಲ ಇಲ್ಲಿ ಬಂದಿದ್ಯಾ? ಇದೇನಾಯ್ತು? ಆಬ್ಜೆಕ್ಟ್ ಆಯ್ತು. ಬಿಲ್ಡ್ ನಿರ್ಮಿಸುತ್ತದೆ ಅಂತೇನಿತ್ತು ಅದು ವರ್ಬ್ ಆಯ್ತು. ಸೊ ಇಲ್ಲಿ ನಾವು ಒಂದು ವಾಕ್ಯವನ್ನ ಬರೆಯೋದಕ್ಕೆ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಅನ್ನೋ ಕಾನ್ಸೆಪ್ಟ್ ಏನ್ ಬಳಸಿದ್ವಿ ಅದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿಯಲ್ಲಿ ಒಂದು ವೇಳೆ ನಿಮಗೆ ಇಂಗ್ಲಿಷ್ ಟು ಕನ್ನಡ, ಕನ್ನಡ ಟು ಇಂಗ್ಲಿಷ್ ಯಾವ್ದು ಬೇಕಾದ್ರೂ ಇರಬಹುದು, ವಾಕ್ಯ ರಚನೆ ಮಾಡೋದು ಕಷ್ಟ ಆಗ್ತಿದೆ ಅಂತಿದ್ದಲ್ಲಿ ಇಂಗ್ಲಿಷ್ನಲ್ಲಿ ಸಬ್ಜೆಕ್ಟ್ ಪ್ಲಸ್ ವರ್ಡ್ ಪ್ಲಸ್ ಆಬ್ಜೆಕ್ಟ್ ಅನ್ನೋ ಕಾನ್ಸೆಪ್ಟ್ ಅನ್ನ ಬಳಸಿ. ಅಂದ್ರೆ ನಿಮಗೆ ಇದೇ ಸಬ್ಜೆಕ್ಟ್, ಇದೇ ವರ್ಬ್, ಇದೇ ಆಬ್ಜೆಕ್ಟ್ ಅಂತ ಐಡೆಂಟಿಫೈ ಮಾಡೋಕಿದು ಬರಬೇಕು. ನಾನಂತೂ ಪ್ರತಿ ಸೆಷನಲ್ಲಿ ಅದನ್ನ ಹೇಳ್ಕೊಡ್ತಾನೆ ಇರ್ತೀನಿ. ನಮ್ಮ ಕನ್ನಡ ಭಾಷೆಯಲ್ಲಿ ವಾಕ್ಯವನ್ನು ರಚನೆ ಮಾಡಬೇಕು ಅಂತಿದ್ದಲ್ಲಿ ಈ ಫಾರ್ಮುಲಾನ ಬಳಸಿ. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು. ಓಕೆ, ಇದು ನಮ್ಮ ಸೆಷನ್ನ 4ನೇ ವಾಕ್ಯವಾಗಿದ್ದು ಈಗ ನಾನು 5ನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಈ ರೀತಿಯಲ್ಲಿದೆ. ದಸ್ ಹೀಗಾಗಿ, ಇಫ್ ಯುವರ್ ಫೌಂಡೇಶನ್ ಈಸ್ ಸ್ಟ್ರಾಂಗ್. ಈಗಷ್ಟೇ ಬರೆದ್ವಿ ಫೌಂಡೇಶನ್ ಅಡಿಪಾಯ. ಈಸ್ ಸ್ಟ್ರಾಂಗ್ ಅಂತಂದ್ರೆ ಗಟ್ಟಿ. ಯುವರ್ ನಿಮ್ಮ ಅಂತ ಬರೆಯೋಣ. ಇಫ್ ನ ಬಗ್ಗೆ ನಾನು ವಾಕ್ಯದಲ್ಲಿ ತೋರಿಸ್ತೀನಿ. ಕಮ ಇದೆ ತಗೊಳ್ಳಿ. ಬಿಲ್ಡಿಂಗ್ ವಿಲ್ ಬಿ ಅ ಸ್ಟ್ರಾಂಗ್ ಒನ್ ಟು. ಬಿಲ್ಡಿಂಗ್ ಕಟ್ಟಡ ವಿಲ್ ಬಿ ಅ ಸ್ಟ್ರಾಂಗ್ ಒನ್ ಟು. ಸ್ಟ್ರಾಂಗ್ ಅಂತ ಅಂದ್ರೆ ಇದೇ ಪದವನ್ನ ತಗೊಳ್ಬಹುದು. ಇಲ್ಲೇ ಇದೆ ನೋಡಿ ಅಲ್ವಾ?
ಆಗಿರುತ್ತದೆ ಸಹ, ಈ ರೀತಿಯಲ್ಲಿ ಬರುತ್ತೆ. ಇದನ್ನು ನಾನು ವಾಕ್ಯದಲ್ಲಿ ಬರೆದು ತೋರಿಸ್ತೀನಿ. ಇಲ್ಲಿಗೆ ನಮ್ಮ ವೊಕ್ಯಾಬುಲರಿ ಕಂಪ್ಲೀಟ್ ಆಗಿದೆ. ಇಲ್ಲಿ ನಮಗೆ ಹೀಗಾಗಿ ಅಂತ ಏನು ಕೊಟ್ಟಿದ್ದಾರೆ, ಫಸ್ಟ್ ಅದನ್ನ ನಾವು ತಗೊಂಡ್ಬಿಡೋಣ. ಆಮೇಲೆ ಇಲ್ಲಿಂದ ನಮಗೆ ಇಲ್ಲಿಯವರೆಗೂ ಒಂದು ಕಾಮ ಕಾಣಿಸ್ತಾ ಇದೆ. ಸೊ ಫಸ್ಟ್ ಇದನ್ನ ಬರ್ಕೊಳ್ಳೋಣ. ಇಫ್ ಯುವರ್ ಫೌಂಡೇಶನ್ ಇಸ್ ಸ್ಟ್ರಾಂಗ್, ನಿಮ್ಮ ಅಡಿಪಾಯವು ಗಟ್ಟಿಯಾಗಿದ್ದಾಗ ಈ ರೀತಿಯಲ್ಲಿ ಬರುತ್ತೆ. ಕಟ್ಟಡವೂ ಕೂಡ ಗಟ್ಟಿಯಾಗಿರುತ್ತದೆ. ಅಷ್ಟೇ ಬರೆಯೋಣ. ನಿಮ್ಮ ಅಡಿಪಾಯವು ಏನು, ಸ್ಟ್ರಾಂಗ್ ಅಲ್ವಾ? ಗಟ್ಟಿಯಾಗಿದ್ದರೆ, ನಿಮ್ಮ ಅಡಿಪಾಯವು ಗಟ್ಟಿಯಾಗಿದ್ದರೆ, ದ ಬಿಲ್ಡಿಂಗ್ ವಿಲ್ ಬಿ ಸ್ಟ್ರಾಂಗ್ ಒನ್ ಟು. ಕಟ್ಟಡವೂ ಸಹ ಏನಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ಬರೆಯೋಣ. ಕಟ್ಟಡವೂ ಸಹ ಗಟ್ಟಿಯಾಗಿರುತ್ತದೆ. ಫುಲ್ ಸ್ಟಾಪ್. ನೋಡಿ ಇಲ್ಲಿ ಟು ಅಂತ ಇತ್ತಲ್ವಾ, ಅದನ್ನೇ ಸಹ ಅಂತ ತಗೊಂಡಿರೋ ಅಂಥದ್ದು. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬುಲರಿ ಮುಗೀತು. ಇಲ್ಲಿ ನಾನು ವಾಕ್ಯವನ್ನ ರಚನೆ ಮಾಡಕ್ಕೆ ಯಾವುದೇ ಫಾರ್ಮುಲಾನ ಬಳಸಿಲ್ಲ. ಏನ್ ಮಾಡಿದೆ, ಅಡಿಪಾಯ ಗಟ್ಟಿಯಾಗಿರೋದ್ರ ಬಗ್ಗೆ ಬರ್ದೆ, ಕಟ್ಟಡನೂ ಕೂಡ ಗಟ್ಟಿಯಾಗಿರುತ್ತೆ ಅಂತ ಆಮೇಲೆ ಬರ್ದೆ, ಅಷ್ಟೇ, ಇನ್ನೇನು ಇಲ್ಲ. ಇದು ಈ ವಾಕ್ಯವಾಗಿತ್ತು. ಮುಂದಿನ ವಾಕ್ಯದ ಕಡೆಗೆ ಹೋಗೋಣ. However, a weak foundation cannot make a building stand. ಹಿಂದಿನ ವಾಕ್ಯದಲ್ಲಿ ಕಟ್ಟಡ ಗಟ್ಟಿಯಾಗಿರ್ಬೇಕು ಅಂದ್ರೆ ಅಡಿಪಾಯ ಚೆನ್ನಾಗಿರ್ಬೇಕು ಅಂತ ಪಾಸಿಟಿವ್ ಸೆಂಟೆನ್ಸ್ ಅನ್ನ ನೋಡಿದ್ವಿ. ಇಲ್ಲಿ ನೋಡ್ತಾ ಇದೀವಿ ನೆಗೆಟಿವ್ ಸೆಂಟೆನ್ಸ್. ನಾವು ಅಡಿಪಾಯ ಚೆನ್ನಾಗಿ ಹಾಕಿಲ್ಲ ಅಂತಿದ್ದಲ್ಲಿ ಅಫ್ಕೋರ್ಸ್ ಬಿಲ್ಡಿಂಗ್ ನಿಂತ್ಕೊಳ್ಳೋದಿಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. However, ಆದಾಗ್ಯೂ ಅಂತ ಇದನ್ನ ಹೇಳಬಹುದು. a weak ಫೌಂಡೇಶನ್ ಅಡಿಪಾಯ ನಮಗೆ ಗೊತ್ತಿದೆ. ವೀಕ್ ಅಂತ ಹೇಳಿದ್ದಾರೆ. ವೀಕ್ ಅಂತ ಅಂದ್ರೆ ದುರ್ಬಲ ಅಂತ ತಗೊಳ್ಬಹುದು. ವೀಕ್, ದುರ್ಬಲ. ಕೆನಾಟ್ ಮೇಕ್ ಅ ಬಿಲ್ಡಿಂಗ್ ಸ್ಟ್ಯಾಂಡ್. ಬಿಲ್ಡಿಂಗ್, ಕಟ್ಟಡ ನಮ್ಗೆ ಗೊತ್ತಿದೆ. ಸ್ಟ್ಯಾಂಡ್ ಅಂತ ಅಂದ್ರೆ ನಿಲ್ಲುವುದು. ನಿಲ್ಲು ಅಂತ ಸದ್ಯಕ್ಕಿಲ್ಲಿ ತಗೊಂಡಿರ್ತೀನಿ. ಕೆನಾಟ್ ಮೇಕ್ ಅನ್ನುವಂಥದ್ದನ್ನ ಸದ್ಯಕ್ಕಿಲ್ಲಿ ಆಗುವುದಿಲ್ಲ ಅಂತ ಬರ್ದಿರ್ತೀನಿ. ಇದು ವಾಕ್ಯದಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆಯನ್ನ ಕಾಣುತ್ತೆ. ಏನು ಅಂತ ನೋಡೋಣ. ಆಸ್ ಅ ಸೆಡ್ ಯು ಪೀಪಲ್ ಅರ್ಲಿಯರ್, ಇಲ್ಲಿ ಒಂದು ಪಾಸಿಟಿವ್ ವೇಯಲ್ಲಿ ಹೇಳ್ತಾ ಇದ್ರು, ಅಡಿಪಾಯ ಚೆನ್ನಾಗಿದ್ರೆ ಕಟ್ಟಡ ಚೆನ್ನಾಗಿರುತ್ತೆ. ಅಂಡ್ ಇಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ, ಅದಕ್ಕೆ ಆಪೋಸಿಟ್ ಆಗಿ ಹೇಳ್ತಾ ಇದ್ದಾರೆ, ಅಡಿಪಾಯ ಚೆನ್ನಾಗಿಲ್ಲ ಅಂತಿದ್ದಲ್ಲಿ ಬಿಲ್ಡಿಂಗ್ ನಿಂತ್ಕೊಳ್ಳೋದಿಲ್ಲ ಅಂತ. ಬರಿತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಆದಾಗ್ಯೂ, ಏನು, ದುರ್ಬಲ ಅಡಿಪಾಯವು ಕಟ್ಟಡವನ್ನು ನಿಲ್ಲಿಸಲು ಸಾಧ್ಯವಿಲ್ಲ, ಆಗುವುದಿಲ್ಲ. ಎನಿಥಿಂಗ್ ಈಸ್ ಓಕೆ. ಈ ರೀತಿಯಲ್ಲಿ ಬರೆದಿದ್ದೀನಿ. ಇಲ್ಲೂ ಕೂಡ ವಾಕ್ಯವನ್ನ ರಚನೆ ಮಾಡಕ್ಕೆ ಯಾವುದೇ ಫಾರ್ಮುಲಾ ಬಳಸಿಲ್ಲ. ದುರ್ಬಲ ಅಡಿಪಾಯ ಇದ್ರೆ ಏನಾಗುತ್ತೆ ಅನ್ನೋಂಥದ್ದನ್ನ ಬರೆದಿದ್ದೀನಿ 2 ಭಾಗಗಳಲ್ಲಿ. ಓಕೆ, ಮುಂದಿನ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಈ ರೀತಿಯಲ್ಲಿದೆ ನಮ್ಮ ಸೆಷನ್ನ ಕೊನೆಯ ವಾಕ್ಯ. ಇನ್ ಅದರ್ ವರ್ಡ್ಸ್, ಬೇರೆ ಮಾತುಗಳಲ್ಲಿ ಹೇಳೋದಾದ್ರೆ ಅಂತ ಬರುತ್ತೆ. ಇದನ್ನ ಡೈರೆಕ್ಟ್ ಆಗಿ ವಾಕ್ಯದಲ್ಲಿ ಬರೆಯೋಣ. ಸಿಂಪಲ್ ಆಗಿದೆ. ಸ್ಟೂಡೆಂಟ್ ಲೈಫ್ ನಮ್ಗೆ ಗೊತ್ತಿದೆ, ವಿದ್ಯಾರ್ಥಿ ಜೀವನವು. ಹೆಲ್ಪ್ಸ್, ಇದನ್ನೇನಂತ ತಗೊಳ್ಳೋಣ, ಸಹಾಯ ಮಾಡುತ್ತದೆ. ಯಾರಿಗೆ? ಅಸ್. ಇದನ್ನ ಬರೆಯೋಣ, ನಮಗೆ ಅಂತ ಬರೆಯೋಣ. ಎಂಬ್ರೇಸ್ ಹ್ಯೂಮನ್ ಕ್ವಾಲಿಟೀಸ್. ಎಂಬ್ರೇಸ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಅಳವಡಿಸ್ಕೊಳ್ಳೋದು, ಅಡಾಪ್ಟ್ ಮಾಡ್ಕೊಳ್ಳೋದು ಅಂತ. ಬರಿತಾ ಇದ್ದೀನಿ, ಅಳವಡಿಸು. ಏನನ್ನ? ಹ್ಯೂಮನ್, ಮಾನವ. ಕ್ವಾಲಿಟೀಸ್, ಗುಣಗಳು ಅಂತ ಹೇಳಬಹುದು. ಕ್ವಾಲಿಟೀಸ್, ಗುಣಗಳು. ಇಲ್ಲಿಗೆ ನಮ್ಮ ವೊಕ್ಯಾಬುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ? ಇನ್ ಅದರ್ ವರ್ಡ್ಸ್, ಫಸ್ಟ್ ನಾವು ಅದನ್ನ ಬರ್ಕೊಂಡ್ ಬಿಡೋಣ. ಬೇರೆ ಪದಗಳಲ್ಲಿ ಹೇಳುವುದಾದರೆ, ಅಥವಾ ಇದನ್ನ ಬೇರೆ ಪದಗಳಲ್ಲಿ, ಬೇರೆ ಮಾತುಗಳಲ್ಲಿ, ಎನಿಥಿಂಗ್ ಇಸ್ ಓಕೆ. ಬೇರೆ ಪದಗಳಲ್ಲಿ, ಇಷ್ಟಾದ್ರೂ ತಗೊಳ್ಳಿ. ಬೇರೆ ಪದಗಳಲ್ಲಿ ಹೇಳುವುದಾದರೆ ಅದನ್ನಾದ್ರೂ ನೀವು ಬರ್ಕೊಳ್ಬಹುದಿದೆ. ಸ್ಟೂಡೆಂಟ್ ಲೈಫ್ ಹೆಲ್ಪ್ ಅಸ್ ಟು ಎಂಬ್ರೇಸ್ ಹ್ಯೂಮನ್ ಕ್ವಾಲಿಟೀಸ್ ಅಂತ ಕೊಟ್ಟಿದ್ದಾರೆ. ಯಾರು ನಮಗೆ ಸಹಾಯ ಮಾಡುವಂಥದ್ದು? ಸ್ಟೂಡೆಂಟ್ ಲೈಫ್, ಇದೇ ಸಬ್ಜೆಕ್ಟ್ ಆಯ್ತು. ಹೆಲ್ಪ್ಸ್, ಸಹಾಯ ಮಾಡೋದು, ವರ್ಬ್ ಆಯ್ತು. ಯಾರಿಗೆ ಸಹಾಯ ಮಾಡುತ್ತೆ ಅನ್ನೋ ಕಾನ್ಸೆಪ್ಟ್ ಏನಿದೆ, ಆಬ್ಜೆಕ್ಟ್ ಆಯ್ತು. ಹೇಗೆ ಬರೆಯೋದು ನೋಡಿ, ಬರಿತಾ ಇದ್ದೀನಿ. ವಿದ್ಯಾರ್ಥಿ
ವಿದ್ಯಾರ್ಥಿ ಜೀವನವು ಯಾರಿಗೆ? ನಮಗೆ ಅಲ್ವಾ? ನಮಗೆ ಮಾನವ ಗುಣಗಳನ್ನು ಏನ್ ಮಾಡುತ್ತೆ? ಅಳವಡಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಬರಿತಾ ಇದ್ದೀನಿ. ಅಳವಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಬರೆಯೋಣ. ಸಹಾಯ ಮಾಡುತ್ತದೆ. ಫುಲ್ ಸ್ಟಾಪ್. ನೋಡಿ, ಈ ರೀತಿಯಲ್ಲಿ ವಾಕ್ಯವನ್ನ ತಗೊಳ್ಳಲಾಗಿದೆ. ಅಂಡ್ ಇಲ್ಲಿ ನೀವು ಗಮನಿಸಬಹುದು, ವಿದ್ಯಾರ್ಥಿ ಜೀವನ ಅಂತ ಇಲ್ಲೇನು ಸಬ್ಜೆಕ್ಟ್ ಆಗಿ ಮಾರ್ಕ್ ಮಾಡಿದ್ವಿ, ಅದೇ ಇಲ್ಲಿ ಸಬ್ಜೆಕ್ಟ್ ಆಗಿ ಬರುತ್ತೆ. ಸಹಾಯ ಮಾಡುತ್ತದೆ ಅನ್ನುವಂಥದ್ದು ವರ್ಬ್. ಹೇಗೆ? ಅಳವಡಿಸ್ಕೊಳ್ಳೋ ಮುಖಾಂತರ. ಏನನ್ನ? ಮಾನವ ಗುಣಗಳನ್ನ. ಯಾರಿಗಿದೆಲ್ಲ ಸಹಾಯ ಮಾಡೋದು? ನಮಗೆ. ಇದೇನಾಯ್ತು? ಆಬ್ಜೆಕ್ಟ್ ಆಯ್ತು. ಸೊ ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡಿದಂಥ ಒಂದು ಇಂಗ್ಲಿಷ್ನ ಪ್ಯಾರಾಗ್ರಾಫನ್ನ ಕನ್ನಡ ಭಾಷೆಗೆ ಅನುವಾದ ಮಾಡೋದಕ್ಕೆ ವಿತ್ ಫಾರ್ಮುಲಾ, ವಿತೌಟ್ ಫಾರ್ಮುಲಾ ಹೇಗೆ ನಾವು ತಗೊಂಡು ವಾಕ್ಯವನ್ನು ರಚನೆ ಮಾಡಬಹುದು ಅಂತ ಹೇಳ್ಕೊಟ್ಟೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟುಡೇಸ್ ಸೆಷನ್. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರು ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದ್ರೂ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಬಿಡುಗಡೆ ಮಾಡಿರುವಂಥ ಪುಸ್ತಕವನ್ನ ಖರೀದಿ ಮಾಡಬೇಕು ಅಥವಾ ನಮ್ಮ ವೇದಾಂತ್ ಪಾಠಶಾಲೆಯ PSI 402 ಕ್ಲಾಸಸ್ಗೆ ಜಾಯಿನ್ ಆಗಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ಈ ಕೂಡಲೇ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದಿದೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಲೈವ್ ಟ್ರಾನ್ಸ್ಲೇಷನ್ ಕ್ಲಾಸಸ್ ಅನ್ನ ಕೂಡ ತಗೊಳ್ಳಲಾಗ್ತಿದೆ. ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ಈ ಕೂಡಲೇ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಪೀಪಲ್. ಪ್ಲೇಲಿಸ್ಟ್ ಅನ್ನು ಆನ್ ದ ಟಾಪ್ ಇಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಕ್ಲಿಕ್ ಮಾಡಿ ನಮ್ಮ ಟಾರ್ಗೆಟ್ 402 PSI ಸೆಷನ್ಸ್ ನಾವು ವಾಚ್ ಮಾಡಿ. ಹ್ಯಾಪಿ ಲರ್ನಿಂಗ್.